ಹನುಮಂತಂಗೊಬ್ಬ ಮಗ ಇದ್ದ ಅಂತಂದರೆ ನಂಬ್ತೀರಾ? ನಂಬೇಕು. ಮೂಲ ರಾಮಾಯಣದಲ್ಲಿ ಏನಿಲ್ಲ, ಇದು ಯೋಚನೆ ಮಾಡಬೇಡಿ. ಇದೇನಿದ್ರು ಜನಪದ ರಾಮಾಯಣದಲ್ಲಿ ಬರುತ್ತೆ. ಇದೊಂದು ಕಟ್ಟುಕತೆ ಅಷ್ಟೆ. ಹಿಂದೆ ಹನುಮಂತ ಸಣ್ಣವನಾಗಿದ್ದಾಗ ಸೂರ್ಯನನ್ನು ಕಂಡು ಹಣ್ಣು ಅಂತ ತಿಳ್ಕೊಂಡು ಆಕಾಶಕ್ಕೆ ಹಾರಿಬಿಡ್ತಾನೆ. ಹಾರಿದಾಗ ಆ ಸೂರ್ಯನ ಝಳಕ್ಕೆ, ಬಿಸಿಲಿನ ತಾಪಕ್ಕೆ ಮೈಯಿಂದ ಬೆವರು ಬೀರುತ್ತೆ. ಆ ಬೆವರು ನೇರವಾಗಿ ಸಮುದ್ರಕ್ಕೆ ಬೀಳುತ್ತೆ. ಸಮುದ್ರದಲ್ಲಿದ್ದಂತಹ ತಿಮಿ ಅನ್ನುವಂತಹ ಒಂದು ಮೀನು ಆ ಬೆವರನ್ನು ನುಂಗು ಬಿಡುತ್ತೆ. ಆ ಸಂಯೋಗದಿಂದ ಒಂದು ಮಗು ಹುಟ್ಕೊಳ್ಳುತ್ತೆ. ಅದೇ ಮುಂದೆ ಮತ್ಸ್ಯವಾನರ ಅಂತ ಹೇಳಿ ಹೆಸರನ್ನು ಪಡೆಯುತ್ತೆ. ಮುಖ ಕಪಿ ಥರ, ಮೈ ಮೀನಿನ ಆಕೃತಿ. ಅದಕ್ಕಾಗಿ ಇದಕ್ಕೆ ಮತ್ಸ್ಯವಾನರ ಅಂತ ಹೇಳಿ ಕರೀತಾರೆ. ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ, ಹನುಮಂತಂಗೂ ಈ ಮತ್ಸ್ಯವಾನರಿಗೂ ಇಬ್ಬರೂ ಏನಾದರೂ ಮೀಟ್ ಆಗ್ತಾರಾ, ಎಲ್ಲಿ ಮೀಟ್ ಆಗ್ತಾರೆ, ಮುಂದೇನಾಗುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ.